ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಒಂದರ ಹಿಂದೆ ಮತ್ತೊಂದು ಕಷ್ಟ. ಆ ಅಗ್ನಿ ಪರೀಕ್ಷೆಯಲ್ಲಿ ಭಾಗ್ಯ ಹೇಗೆ ಪಾರಾಗ್ತಾಳೆ? ಭಾಗ್ಯಲಕ್ಷ್ಮಿ ಧಾರಾವಾಹಿ. ನಮಗೆ ಬಂದಿರುವ ಕಷ್ಟ ದೂರ ಆಗಲಿ, ತಾಂಡವ ಮನಸ್ಸು ಬದಲಿಸಿಕೊಂಡು ಮನೆಗೆ ವಾಪಸ್ ಬರಲಿ ಎಂದು ಕುಸುಮ ಹಾಗೂ ಭಾಗ್ಯ ಮಂಗಳಗೌರಿ ವ್ರತದಲ್ಲಿ ಭಾಗಿಯಾಗಿರುತ್ತಾರೆ. ಮನೆಗೆ ಬಂದವರು ತಾಂಡವ ಇಲ್ಲದನ್ನು ನೋಡಿ ಅನುಮಾನದಿಂದ ಕುಸುಮಗೆ ಪ್ರಶ್ನಿಸುತ್ತಾರೆ. ಆದರೆ ಕುಸುಮ ಎಂದಿಗೂ ನಿಜ ಬಿಟ್ಟುಕೊಡಿರುವುದಿಲ್ಲ. ಮಗನನ್ನು ಬಿಟ್ಟುಕೊಡದ ಕುಸುಮ, ನನ್ನ ಮಗ ದೊಡ್ಡ ಆಫೀಸರ್, ಅವನು ಒಂದು ದಿನವೂ ರಜೆ ಹಾಕಲು ಸಾಧ್ಯವಿಲ್ಲ, ಅಷ್ಟು ಬ್ಯುಸಿ ಎನ್ನುತ್ತಾಳೆ. ಕುಸುಮ ಮಾತನ್ನು ಕೇಳುವ ಭಾಗ್ಯ, ಅತ್ತೆಗೆ ಮಗ ಎಂದರೆ ಎಂದಿಲ್ಲದ ಪ್ರೀತಿ, ಎಷ್ಟೇ ಕಷ್ಟ ಇದ್ದರೂ ಅವರನ್ನು ಬಿಟ್ಟುಕೊಡುವುದಿಲ್ಲ. ನಾನಂತೂ ಅವರು ಲೋನ್ ಕಟ್ಟಲು ಹೇಳಿದ ವಿಚಾರವನ್ನು ಎಂದಿಗೂ ಅತ್ತೆ ಮುಂದೆ ಬಾಯಿ ಬಿಡಬಾರದು ಎಂದು ನಿರ್ಧರಿಸುತ್ತಾಳೆ. ಪೂಜೆ ಸಾರಂಗವಾಗಿ ನಡೆಯುತ್ತಿದೆ. ಕುಸುಮ ಹಾಗೂ ಭಾಗ್ಯ ಎಲ್ಲರಿಗೂ ಬಾಗಿನ ಅರಸಿನ ಕುಂಕುಮ ನೀಡಿ ದೇವರ ಮುಂದಿರುವ ಒಡವೆಗಳನ್ನು ತೆಗೆದುಕೊಳ್ಳಲು ಹೇಳುತ್ತಾರೆ. ಒಬ್ಬೊಬ್ಬರೇ ಬಂದು ತಾವು ಪೂಜೆಗೆ ಇಟ್ಟಿದ್ದ ಒಡವೆಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಆದರೆ ನೆರೆಮನೆ ಒಬ್ಬಾಕೆ ಮಾತ್ರ ಫೋನ್ ಕಾಲ್ನಲ್ಲಿ ಬ್ಯುಸಿಯಾಗಿದ್ದರಿಂದ ಮರೆತು ಒಡವೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಪೂಜೆ ಮುಗಿಸಿ ಒಡವೆಗಳನ್ನೆಲ್ಲ ಕಪಾಟಿನಲ್ಲಿ ಇಡಲು ಹೋದ ಭಾಗ್ಯಗೆ ಹೋಮ್ ಲೋನದ್ದೇ ಚಿಂತೆ. ಎಲ್ಲ ಒಡವೆಗಳು ಇಡಲು ಬದಲಿಗೆ ತನ್ವಿ ಹಾಗೂ ನನ್ನ ಒಡವೆಗಳನ್ನು ಅಡವಿಟ್ಟು ದುಡ್ಡು ಪಡೆದು ಲೋನ್ ತೀರಿಸೋಣ ಎಂದು ನಿರ್ಧರಿಸುತ್ತಾಳೆ. ಶಾಲೆಗೆ ಹೋಗುವಾಗ ಒಡವೆ ಅಡವಿಟ್ಟು ಈ ಹಣವನ್ನು ಲೋನ್ ಕಟ್ಟುತ್ತಾಳೆ. ಅಷ್ಟರಲ್ಲಿ ಭಾಗ್ಯಗೆ ಶಾಲೆಯಿಂದ ಕರೆ ಬರುತ್ತದೆ. ಮಗ ತನ್ಮಯ್ ಯಾವುದೋ ಹುಡುಗನೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಾನೆ ಎಂದು ಶಾಲೆಯವರು ಹೇಳಿದಾಗ ಭಾಗ್ಯಗೆ ಶಾಕ್ ಆಗುತ್ತದೆ. ಅಲ್ಲಿಂದ ಭಾಗ್ಯ ಶಾಲೆ ಬಳಿ ಓಡಿ ಹೋಗುತ್ತಾಳೆ. ಸುಂದರಿಯನ್ನು ಹೊರಹಾಕಲು ಪ್ಲಾನ್. ಇತ್ತ ತಾಂಡು ಹಾಗೂ ಶ್ರೇಷ್ಠಗೆ ಮನೆಯಲ್ಲಿನ ಕಳ್ಳತನ ಮಾಡಿರುವುದು ಸುಂದರಿ ಎಂದು ಗೊತ್ತಾಗುತ್ತದೆ. ಅವರಿಬ್ಬರನ್ನು ಕರೆ ತಂದಿದ್ದು ನೀನೇ, ನಿನ್ನಿಂದಲೇ ಇಷ್ಟೆಲ್ಲ ಆಗುತ್ತಿರುವುದು ಎಂದು ತಾಂಡವ್ ಶ್ರೇಷ್ಠ ಮೇಲೆ ಕೋಪಗೊಳ್ಳುತ್ತಾನೆ. ನೀನು ಏನು ಮಾಡ್ತೀರಿಯೋ ನನಗೆ ಗೊತ್ತಿಲ್ಲ, ಸುಂದರಿಯನ್ನು ಇಲ್ಲಿಂದ ಓಡಿಸು ಎಂದು ತಾಂಡವ್ ಕಂಡೀಷನ್ ಮಾಡುತ್ತಾನೆ. ಇದನ್ನೆಲ್ಲ ಮುಗಿಯಬೇಕೆ ಎಂದಿದ್ದರೆ ನಾವಿಬ್ಬರು ಆದಷ್ಟು ಬೇಗ ಮದುವೆ ಆಗಬೇಕು ಎಂದು ಶ್ರೇಷ್ಠ ಅಂದುಕೊಳ್ಳುತ್ತಾಳೆ. ಕೋಪಗೊಂಡಿರೋ ತಾಂಡವನನ್ನು ಹೇಗಾದರೂ ಮಾಡಿ ಸಮಾಧಾನ ಮಾಡಬೇಕು. ಶ್ರೇಷ್ಠ ಅವನಿಗೆ ನಾನೇ ಲಂಚ್ ಮಾಡಿದ್ದು ಎಂದು ಸುಳ್ಳು ಹೇಳಿ ಲಂಚ್ ಬಾಕ್ಸ್ ಕೊಂಡೊಯ್ಯುತ್ತಾಳೆ. ಆದರೆ ತಾಂಡವ್ ಖುಷಿಯಾಗಿರುವುದು ನೋಡಿ ಶ್ರೇಷ್ಠ ಆಶ್ಚರ್ಯಪಡುತ್ತಾಳೆ. EMI ಕಟ್ಟಲು ಭಾಗ್ಯಗೆ ಏನು ದುಡ್ಡು ಅಡ್ಜಸ್ಟ್ ಆಗಿಲ್ಲ. ಇಲ್ಲವಾದರೆ ಬ್ಯಾಂಕಿಂದ ನನಗೆ ಮೆಸೇಜ್ ಬರುತ್ತಿತ್ತು. ನನಗಂತೂ ಬಹಳ ಖುಷಿಯಾಗುತ್ತಿದೆ. ಅವರ ಪರಿಸ್ಥಿತಿ ನೋಡಿ ನಾನು ಇಲ್ಲದೆ ಯಾವ ಮನೆ ನಡೆಯುವುದಿಲ್ಲ ಎಂದು ಅಮ್ಮನಿಗೆ ಗೊತ್ತಾಗುತ್ತದೆ. ಸೊಸೆ ಬುದ್ಧಿ ತಿಳಿಯುತ್ತಿದ್ದಂತೆ ಅಮ್ಮ ನನ್ನ ಬಳಿ ಬಂದು ಮನೆಗೆ ವಾಪಸ್ ಬರುವಂತೆ ಮನವಿ ಮಾಡಿಕೊಳ್ಳುತ್ತಾರೆ ಎಂದು ತಾಂಡವ್ ಸಂತೋಷ ಪಡುತ್ತಾನೆ. ಈ ಖುಷಿಯನ್ನು ಸೆಲೆಬ್ರೇಟ್ ಮಾಡಬೇಕು, ನಿನ್ನನ್ನು ಹೊರಗೆ ಕರೆಯುತ್ತೇನೆ ಎನ್ನುತ್ತಾನೆ. ನರಿ ಬುದ್ಧಿಯ ಶ್ರೇಷ್ಠ ಇದೇ ಸರಿಯಾದ ಸಮಯ ಎಂದುಕೊಂಡು ಹೇಗಿದ್ದರೂ 40,000 ರೂಪಾಯಿ ಉಳಿಸಿದ್ದರಲ್ಲ, ಹೂ ಮುಡಿಸುವ ಶಾಸ್ತ್ರಕ್ಕೆ ನೀವೇನಾದರೂ ಕೊಡಿಸು ಎನ್ನುತ್ತಾನೆ. ಶ್ರೇಷ್ಠ ಬೇಡಿಕೆ ತಾಂಡವ್ ಖುಷಿಯಿಂದ ಒಪ್ಪುತ್ತಾನೆ. ಭಾಗ್ಯಗೆ ಮತ್ತೊಂದು ಕಷ್ಟ. ಅಷ್ಟರಲ್ಲಿ ತಾಂಡವ್ ಕೂಡ ಸ್ಕೂಲ್ನಿಂದ ಕರೆ ಬರುತ್ತದೆ. ತನ್ಮಯ್ ಮತ್ತೊಬ್ಬ ಹುಡುಗನ ಜೊತೆ ಏನು ಗಲಾಟೆ ಮಾಡಿಕೊಂಡಿದ್ದರೆ ತಾನು ಹೋಗಬೇಕು ಎನ್ನುತ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ತಾಂಡವನನ್ನು ತಡೆಯುತ್ತಲೇ, ಇತ್ತ ನೆರೆಮನೆಯ ಮಹಿಳೆ ನಾನು ಒಡವೆ ತೆಗೆದುಕೊಳ್ಳುವುದನ್ನು ಮರೆತು ಎಂದು ಕುಸುಮಗೆ ಫೋನ್ ಮಾಡುತ್ತಾಳೆ. ಸರಿ, ನಿಧಾನವಾಗಿ ಬನ್ನಿ, ಗಾಬರಿಯಾಗಬೇಡಿ, ನಿನ್ನ ಒಡವೆಗಳನ್ನು ತೆಗೆದಿಡುತ್ತೇನೆ ಎಂದು ಕುಸುಮ ಹೇಳುತ್ತಾಳೆ. ಭಾಗ್ಯಗೆ ಕಷ್ಟದ ಮೇಲೆ ಕಷ್ಟ ಬರುತ್ತಲೇ ಇದೆ. ನೆರೆಮನೆಯವರು ಒಡವೆಯನ್ನು ಭಾಗ್ಯ ಬಿಟ್ಲ. ತನ್ಮಯ್ ಶಾಲೆ ಘಟನೆಯನ್ನು ಭಾಗ್ಯ ಹೇಗೆ ನೆನಪಿಸಿಕೊಳ್ಳುವುದು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.